ನಿಮ್ಮ ಮೇಲೆ ದೂರು ಪ್ರತಿ ದೂರು ದಾಖಲು ಮಾಡಿದ್ದಾರೆ ಸರ್. ಚಿಕ್ಕಮಗಳೂರು ನಗರಹಳ್ಳಿ ಪಾಷಾ ವಿರುದ್ಧ ಸುಳ್ಳು ದಾಖಲೆ ಮಾಡಿರೋ ಅಂತ ಕೇಸ್. ಹೌದು, ಇವತ್ತು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಇದಕ್ಕೆ ಈಗ ಸುಳ್ಳು ನೋಡಿ, ನಾನು ಒಬ್ಬ ವ್ಯಕ್ತಿಯ ಕೃತ್ಯವನ್ನು ಆಧರಿಸಿ ಮುಲ್ಲಾ ಅಂತ ಮಾತಾಡಿದ್ದೀನಿ. ಮುಲ್ಲಾಗಳು ಅಂತಲೂ ಮಾತಾಡಿಲ್ಲ. ಮುಲ್ಲಾ ಅಂದರೆ ಒಬ್ಬ ವ್ಯಕ್ತಿ, ಮುಸ್ಲಿಂ ಸಮಾಜ ಅಲ್ಲ. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತು. ಆ ಭಯೋತ್ಪಾದಕ ಅಲ್ಲಿದ್ದವರ ಒಬ್ಬೊಬ್ಬರ ಹೆಸರು ಮತ್ತು ಜಾತಿಯನ್ನು ಕೇಳ್ದ, ಧರ್ಮವನ್ನು ಕೇಳ್ದ, ಕಲ್ಮಾ ಪಡೋ ಅಂತ ಹೇಳ್ದ. ಕಲ್ಮಾ ಹೇಳದೇ ಇದ್ದವರನ್ನು ಗುಂಡಿಟ್ಟು ಕೊಂದ. ನನ್ನ ಗಂಡನ ಕೊಂದಿದೆಯಾ, ನನ್ನನ್ನು ಕೊಂದು ಬಿಡು ಅಂತ ಹೋದಂಥ ನಮ್ಮ ಸಹೋದರಿಯರು ತಾಯಂದಿರಿಗೆ ಮೋದಿಕೋ ಬೋಲೋ ಅಂತ ಹೇಳಿ ಅಪಹಾಸ್ಯದ ಮಾತಾಡ್ದ. ಆಗ ಆಕ್ರೋಶ ವ್ಯಕ್ತ ಆಯಿತು. ಮುಸಲ್ಮಾನ್ ಮುಖಂಡರುಗಳು ಹೇಳಿದರು, ಭಯೋತ್ಪಾದಕರಿಗೂ ನಮಗೂ ಸಂಬಂಧ ಇಲ್ಲ, ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳಿದರು. ನಾನು ನೀಟು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂದರ್ಭದಲ್ಲಿ ಪ್ರತಿಭಟನೆಯ ನೆಪದಲ್ಲಿ ಸೈನ್ಯಕ್ಕೆ ಕೆಲವರು ಬೈತಾಯಿದ್ರು, ಕೆಟ್ಟ ಶಬ್ದಗಳಲ್ಲಿ ಬೈತಾಯಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿಂದಿಸ್ತಾಯಿದ್ರು. ಒಬ್ಬ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕುವಂಥ ಕೆಲಸ ಮಾಡ್ತಿದ್ದ. ಈ ಎಲ್ಲ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾನು ಆರ್ಟಿಕಲ್ 370 ರದ್ದು ಮಾಡಿರೋದಕ್ಕೂ ನೀಟಿಗೂ ಏನು ಸಂಬಂಧ, ತುಕಡೆ ಗ್ಯಾಂಗ್ಗಳಿಗೆ ಇಲ್ಲೇನು ಕೆಲಸ, ಇಲ್ಲಿ ಮುಲ್ಲಾನಿಗೂ ನೀಟ್ ಎಕ್ಸಾಮಿನ ಪರೀಕ್ಷೆಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿರೋದು ಹೌದು. ಇದು ವ್ಯಕ್ತಿಯ ಕುರಿತಾಗಿ, ಸಮುದಾಯವನ್ನು ಕುರಿತು ಅಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಮುಲ್ಲಾ ಅಂದರೆ ಮುಸ್ಲಿಂ ಅಂತ ಏನಾದ್ರು ಬರುತ್ತೇನೋ ಅಂತ ಬರಲಿಲ್ಲ. ಆದರೆ ನಾನು ಮುಲ್ಲಾನಿಗೆ ಬೈದಿದ್ದಕ್ಕೆ, ಮುಲ್ಲಾನನ್ನು ಟೀಕೆ ಮಾಡಿದ್ದಕ್ಕೆ ಮುಸಲ್ಮಾನರಿಗೆ ಅಪಮಾನ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಿಜವಾಗ್ಲೂ ಮುಸಲ್ಮಾನರಿಗೆ ಅಪಮಾನ ಆಗಿದೆ. ಯಾಕೆ ಅಂದರೆ ಧರ್ಮ ಕೇಳಿ ಹಿಂದೂಗಳನ್ನು ಕೊಂದಲ್ಲ, ಆ ಭಯೋತ್ಪಾದಕ ಮುಸ್ಲಿಂ ಆಗಿರೋದು ಅವರಿಗೆ ಅಪಮಾನ ಸಂಗತಿ ಆಗಬೇಕಾಗಿತ್ತು. ಇಂಥ ಪಾಪಿಗಳು ನಮ್ಮ ಮುಸಲ್ಮಾನ್ ಸಮಾಜದಲ್ಲಿ ಹುಟ್ಟಿ ನಮಗೆ ಕಳಂಕವನ್ನು ತರ್ತಿದ್ದಾರೆ ಅನ್ನೋದು ಅವರಿಗೆ ಅಪಮಾನ ಸಂಗತಿ ಆಗಬೇಕಿತ್ತು. ನಾನು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕಕ್ಕೆ ಹೋದವನ್ನ ಟೀಕಿಸಿದ್ದು ಅವರಿಗೆ ಅಪಮಾನ ಸಂಗತಿ ಆಗುತ್ತೆ ಅನ್ನೋದಾದರೆ, ನಿಮಗೂ ಒಂದು ಪರೀಕ್ಷೆ, ನೀವು ಯಾರ ಜೊತೆಗೆ ಇದ್ದೀರಿ ಅನ್ನೋದಕ್ಕೆ. ಇದೊಂದು ಪರೀಕ್ಷೆ. ನೀವು ಆ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನ್ ಜೊತೆಗೆ ಇಲ್ಲ ಅನ್ನೋದಾದರೆ ನೀವು ಹೇಳಬೇಕಿತ್ತು, CT ರವಿ ಹೇಳಿದ ಕರೆಕ್ಟ್, ಅವನಿಗೂ ನಮ್ಮ ಇಸ್ಲಾಮಿಗೂ ಸಂಬಂಧ ಇಲ್ಲ, ಅವನನ್ನು ಸಾರ್ವಜನಿಕವಾಗಿ ನೇತು ಹಾಕಿ ಶರಿಯಾ ಪ್ರಕಾರ ಕಲ್ಲು ಹೊಡೆದು ಕೊಲ್ಲಿ ಅಂತ ಹೇಳಬೇಕಿತ್ತು. ಬದಲಿಗೆ ನನ್ನ ಮೇಲೆ ದೂರು ಕೊಡ್ತೀರಿ ಅಂದರೆ ಸುಳ್ಳು ದೂರು ಆಗದೆ ಇನ್ನೇನಾಗುತ್ತೆ? ನಾನು ಅದನ್ನೇ ಹೇಳಿದ್ದೀನಿ, ಅದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀನಿ. ಮತ್ತು ಈ ಥರ ಸುಳ್ಳು ದೂರನ್ನು ಆಧರಿಸಿ ಕೇಸ್ ದಾಖಲಿಸಿ ಬಂಧಿಸೋದಾದರೆ ನಾನು ಕೇಸ್ ಹಾಕಿಸ್ಕೊಳ್ಳೋಕ್ಕೂ ತಯಾರಿದ್ದೀನಿ, ಬಂಧನಕ್ಕೂ ತಯಾರಿದ್ದೀನಿ. ಸತ್ಯ ಹೇಳೋದನ್ನು ನಿಲ್ಲಿಸೋದಿಲ್ಲ. ಸುಳ್ಳು ಕೇಸುಗಳ ಮೂಲಕ ನೀವು ಕೆಲವ್ರನ್ನ ಹೆದರಿಸ್ಬೋದು, ಎಲ್ಲರನ್ನೂ ಹೆದರ್ಸೋಕ್ಕಾಗಲ್ಲ. ನ್ಯಾಯಾಲಯ ಏನು ಬೇಕಾದ್ರೂ ಮಾಡಲಿ, ಸತ್ಯವನ್ನು ಹೇಳೋದನ್ನಂತೂ ನಾನು ನಿಲ್ಲಿಸಲ್ಲ. ಆ ಕಾರಣಕ್ಕೆ ಜೈಲಿಗೆ ಹೋಗಬೇಕು ಅಂತಂದರೆ ನಾನು ತಯಾರಿದ್ದೇನೆ. ಯಾವ ಕಾರಣಕ್ಕೆ ಜೈಲಿಗೆ ಹೋಗಬಾರ್ದು? ಕೊಲೆ, ಅತ್ಯಾಚಾರ, ಭ್ರಷ್ಟಾಚಾರ ಇಂಥದನ್ನು ಮಾಡಿ ಜೈಲಿಗೆ ಹೋಗಬಾರ್ದು. ಹಿಂದುತ್ವದ ಪರವಾಗಿ, ದೇಶದ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಅನ್ಯಾಯದ ವಿರುದ್ಧ ಜೈಲಿಗೆ ಹೋಗೋದು ಅದು ಅಪಮಾನ ಸಂಗತಿ ಅಂತ ನಾನಂತೂ ಭಾವಿಸಿಲ್ಲ. ಐಒ ಮುಂದೆ ಯಾಕೆ ಹಾಜರಾಗಲಿಲ್ಲ ಅಂದರೆ ನನ್ನದೊಂದು ಕರ್ತವ್ಯ ಇದೆ. ನಾನು ಪೂರ್ವಯೋಜಿತವಾಗಿ ಈ ಪ್ರವಾಸ ಇತ್ತು. ಇಲ್ಲಿ ನಾನೇನು ತಪ್ಪಿಸ್ಕೊಂಡು ಓಡೋಗೋ ಟೆರರಿಸ್ಟ?
ಜನರ ನಡುವೆ ಇರುವಂಥ ಒಬ್ಬ ಜನಪರ ಹೋರಾಟಗಾರ. ಹಾಗಾಗಿ ಜನಪರ ಹೋರಾಟಗಾರ ಜನರ ನಡುವೆ ಇರೋನು. ನನಗೂ ಕಾನೂನು ಗೊತ್ತಿದೆ. ನೋಟಿಸ್ ಕೊಟ್ಟಿಗೆ ಹಾಜರಾಗಿಲ್ಲ ಅಂತ ಇವತ್ತು ಅರೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಅಲ್ಲ, ನಾನು ಹೇಳಿದ್ನಲ್ಲ, ನನಗೂ ಕಾನೂನು ಗೊತ್ತಿದೆ. ಯಾವಾಗ ನಾನು ಕೇಳಿದೆ ಅವರಿಗೆ, ಹೆಂಗೆ ಬರುತ್ತೆ ಹೇಳಪ್ಪ ಅಂತ. ಹೇಳೋಕ್ಕೆ ತಯಾರಿಲ್ಲ ಆತ. ಇವತ್ತು ಟ್ರೈ ಮಾಡಿದ್ರು. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇದು ಹೆಂಗೆ ಮುಲ್ಲಾನ ಟೀಕೆ ಮಾಡಿದ್ರೆ, ಅದು ನಾನೇನು ಟೀಕೆ ಅಂದ್ರೇನು, ನಾನೇನು ಬೋಸು ಅಂತಲೂ ಬೈದಿಲ್ಲ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದೀನಿ. ಮೇಷ್ಟ್ರು ಭಾಳ ಸರಿ ಹೇಳಿದ್ದಾರೆ, ನಿನ್ನ ತಲೆ ಒಳಗಡೆ ಸಗಣಿ ಇದೆ ಅಂತ. ಅಂದರೆ ಇವ್ರ ರಕ್ತದಲ್ಲಿ ಮೇಷ್ಟ್ರನ್ನೆಲ್ಲ ತಗೊಂಡೋಗಿ ಇವರು FIR ಹಾಕಿ ಜೈಲಿಗೆ ಹಾಕ್ಬಿಡ್ತಾರೆ. ಭಾಳ ಸರಿ ಮೇಷ್ಟ್ರುಗಳು ಸ್ಕೂಲಲ್ಲಿ, ನಿನ್ನ ತಲೆ ಒಳಗಡೆ ಸಗಣಿ ತುಂಬ್ಕೊಂಡಿದೀಯಾ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿರ್ತಾರೆ. ಹಂಗಾರೆ ಇವರೆಲ್ಲ ಈ ಕಾಂಗ್ರೆಸ್ನವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಮೇಷ್ಟ್ರನ್ನು ಹಾಕು ಒಂದು ಜೈಲಿಗೆ, ಕೇಸ್ ಹಾಕು ಅಂದರೂ ಆಶ್ಚರ್ಯ ಇಲ್ಲ. ಒಂದು